ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ನಾವು ವಾಸ ಮಾಡುವ ಈ ಭೂಮಿಗೆ ಪೃಥ್ವಿ ಅಂತ ಯಾಕೆ ಹೆಸರಾಯಿತು? ಭೂಮಿ ಗೋರೂಪವನ್ನ ಯಾಕೆ ಧರಿಸಿದಳು? ಈ ಎರಡು ಪ್ರಶ್ನೆಯ ಹಿಂದೆ ಪೃಥುಚರಿತ್ರೆ ಅಡಗಿದೆ. ಪೃಥುವಿನ ಕಥೆಯನ್ನು ಹೇಳುತ್ತಾರೆ. ಸ್ವಯಂಭುವ ಮನುವಿನ ವಂಶದಲ್ಲಿ ಅಂಗ ಅಂತ ಒಬ್ಬ ಬಂದ. ಅವನಿಗೆ ಒಬ್ಬಳು ಮಡದಿ. ಯಾರು ಅಂತ ಹೇಳಿದ್ರೆ ಮೃತ್ಯುವಿನ ಮಗಳು. ಅವಳ ಹೆಸರು ಸುನೀತಾ ಅಂತ. ಭಾಗವತದಲ್ಲಿ ಅಷ್ಟೇ ಇರೋದು. ಮಾತಾಮಹ ಮನೋರಥಃ ಅಂತಾರೆ. ಮಾತಾಮಹ ವೇನ ಏನಿದ್ದಾನೆ ಅವನು ತಾಯಿಯ ತಂದೆಯ ಗುಣವನ್ನೇ ಹೊತ್ತುಕೊಂಡಿದ್ದ ಅಂತ. ತಾಯಿಯ ತಂದೆ ಏನಿದೆ, ತಾಯಿಯ ತಂದೆಯ ಗುಣ ಬಂದ್ಬಿಡತ್ತೆ ಮಕ್ಕಳಿಗೆ ಕೆಲವೊಮ್ಮೆ. ಎಲ್ಲ ಸಂದರ್ಭದಲ್ಲಿ ಅಲ್ಲ, ಇವನಿಗೆ ಆ ರೀತಿ ಆಗಿತ್ತು. ಆದ್ರೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಏನನ್ನೂ ಹೇಳೋಲ್ಲ ಭಾಗವತದಲ್ಲಿ. ಮತ್ಸ್ಯ ಪುರಾಣದಲ್ಲಿ ಹೇಳ್ತಾರೆ ಏನಂತ, ಸುದುರ್ಮುಖ, ಯಾವಾಗಲೂ ಮುಖ ಗಂಟಾಕೊಂಡಿದ್ಲಂತೆ. ಯಾರು? ಸುನೀತಾ. ಅದಕ್ಕೆ ಮಗ ಅವಳದ್ದು ಕೂಡ ಸೇರಿಕೊಂಡಿತು, ಅವಳ ಅಪ್ಪನದ್ದು ಸೇರಿಕೊಂಡಿತು. ಅಧರ್ಮ ನಿರತಶ್ಚಾಸೀತ್, ಧರ್ಮದ ಕಡೆ ಲಕ್ಷ್ಯವೇ ಇಲ್ಲ. ಬಲವಾನ್ ವಸುಧಾಧಿಪ, ಬಹಳ ಬಲಿಷ್ಠ. ಅವನ ಹೆಸರು ವೇನ ಅಂತ. ವೇನ ಅಂದ್ರೆ ಹಿಂಸೆ ಮಾಡುವವ ಅಂತ. ನಾನು ಹೇಳ್ತಾ ಇದ್ದೆ, ನಾವು ಚಿಕ್ಕಂದಿನಲ್ಲಿ ಹಾಸ್ಟೆಲ್ಗೆ ಅಂತ ಸೇರಿದಾಗ ಕಾಡ್ತಾ ಇದ್ದ ಒಬ್ಬನಿಗೆ ಬಾಧಾ ಅಂತಾನೆ ಕರೆದ್ವಿ ಅಂತ. ಹಾಗೆ ಅದರಿಂದಾಗಿ ಸಹಜ, ವೇನ ಅಂದ್ರೆ ಪೀಡೆ ಅಂತ. ಅಧರ್ಮ ನಿರತಶ್ಚಾಸೀತ್ ಬಲವಾನ್ ವಸುಧಾಧಿಪ. ಭಾಗವತದಲ್ಲಿ ನಮಗೆ ಭೇರಿಯನ್ನು ಹೊಡಿಸಿ ಎಲ್ಲರಿಗೂ ಯಾಗಯಜ್ಞಾದಿಗಳಿಗೆ ನನ್ನನ್ನೇ ಆರಾಧ್ಯನನ್ನಾಗಿ ಮಾಡಬೇಕು, ಯಾಗ ನನ್ನ ಹೆಸರಿನಲ್ಲೇ ಆಗಬೇಕು, ಹೋಮ ನನ್ನ ಹೆಸರಿನಲ್ಲೇ ಆಗಬೇಕು, ಕಡೆಗೆ ಶ್ರಾದ್ದವೂ ಕೂಡ ನನಗೇ ಸೇರಬೇಕು ಅಂತ ಹೇಳಿದ್ದ ಅವನು. ಅಂಥ ವಿಚಿತ್ರ ಕ್ಯಾರೆಕ್ಟರ್. ಇಲ್ಲಿ ಎಲ್ಲಾದರೂ ಕೇಳಿದ್ದೀರ ನೀವು? ಆ ಥರದ ಅಷ್ಟೇ ಇರೋದು. ಭೇರಿಯಲ್ಲಿ ಎಲ್ಲರಿಗೂ ಹೇಳಿದನಂತೆ, ಭೇರಿ ಹೊಡೆಸಿದ, ಯಾರಾದರೂ ಮಾಡೋದಾದರೆ ಅವ್ರಿಗೆಲ್ಲ ಕಾರಾಗೃಹ ಅಥವಾ ಶಿಕ್ಷೆ ಕೊಡ್ತೇನೆ ಅಂತ. ಇದು ಭಾಗವತ ಹೇಳಿದ ಕ್ಯಾರೆಕ್ಟರ್ ವೇನನದ್ದು. ಆದರೆ ಮತ್ಸ್ಯಪುರಾಣ ಇನ್ನೊಂದಿಷ್ಟು ಒಳಗಡೆ ಹೋಗುತ್ತೆ. ಏನು? ಲೋಕೇಪಿ ಅಧರ್ಮಕೃತ್ ಜಾತಃ ಲೋಕೇಪಿ. ಭಾಗವತ ಹೇಳಿದ್ದು ಬೇರೆಯವರನ್ನ ಧರ್ಮದಿಂದ ತಡೆದದ್ದು ಮಾತ್ರ ಅಲ್ಲ, ಅಧರ್ಮಕೃತ್ ಜಾತಃ. ಅಧರ್ಮ ಏನು?
ಪರಭಾರ್ಯಾಪಹಾರಕ, ಎಲ್ಲ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತಾ ಇದ್ದ. ಆಗ ಅವನು ಧರ್ಮದಲ್ಲಿರಲಿ ಅಂತ ಹೇಳಿ ಋಷಿಗಳೆಲ್ಲ ಬಂದು ಅನುನಯಿಸಿದರು. ಅನುನಯಿಸೋದು ಅಂದ್ರೇನು? ಯಾಕಪ್ಪ ಹೀಗೆ ಮಾಡ್ತಿ, ಧರ್ಮವನ್ನ ಆಚರಿಸಬೇಕಲ್ವಾ? ಶಾಪೇ ನಮಾರಯಿತ್ವೈನಂ ಅರಾಜಕಮಯಾರ್ಧಿತಾ, ಶಾಪದಿಂದ ಅವನನ್ನ ಕೊಂದ್ರು. ಅವನೇನಾದ ಅಂತ ಕಥನೆ ಹೇಳಲಿಲ್ಲ ಇಲ್ಲಿ. ಹಂಗ ರಾತ್ರೋರಾತ್ರಿ ಓಡಟೋದ ಅಂತ ಹೇಳಿ ಭಾಗವತದಲ್ಲಿ ಹೇಳಿದ್ದಾರೆ, ಇಲ್ಲಿ ಹೇಳಲಿಲ್ಲ. ಬ್ರಾಹ್ಮಣರೆಲ್ಲ ಸೇರಿ ಅವನ ದೇಹವನ್ನ ಕಡೆದರು. ಮೊದಲು ಕಡೆದದ್ದರಿಂದ ಮ್ಲೇಚ್ಛ ಜಾತಯ. ಮ್ಲೇಚ್ಛರು ಅಂದ್ರೆ ಏನು? ಮ್ಲೇಚ್ಛರು ಅಂತಂದ್ರೆ ಅಸ್ಪಷ್ಟವಾಗಿ ಮಾತನಾಡುವವರು ಅಂತ. ಅವರು ಹುಟ್ಟಿದ್ರು. ಭಾಗವತದಲ್ಲಿ ಹೇಳದ ಒಂದು ಅಂಶವನ್ನ ಇಲ್ಲಿ ಹೇಳ್ತಾರೆ. ವೇನನ ಶರೀರದಲ್ಲಿ, ಎಲ್ಲರ ಶರೀರದಲ್ಲಿಯೂ ತಾಯಿಯ ಅಂಶ ಮತ್ತೆ ತಂದೆಯ ಅಂಶ ಎರಡೆರಡಿರುತ್ತೆ ಅಲ್ವಾ? ಭಾಗವತದಲ್ಲಿ ಏನು ಹೇಳಲಿಲ್ಲ. ಕಡಿದ್ರು. ಮೊದಲು ಅವನು ಒಬ್ಬ ಬಂದ, ಏನು ಮಾಡಲಿ ಅಂತ ಕೇಳ್ದ. ನಿಷೇಧ, ಸುಮ್ಮನೆ ಕೂತ್ಕೊಳ್ಳಪ್ಪ, ನೀನೇನು ಮಾಡಬೇಡ ಅಂತಂದ್ರು. ಅವನು ನಿಷೇಧ ಅಂತ ಆದ. ಆ ತರಹ ಹೇಳುತ್ತಾರೆ ಭಾಗವತದಲ್ಲಿ. ಆದರೆ ಮತ್ಸ್ಯ ಪುರಾಣದಲ್ಲಿ ಇರುವ ವಿಶೇಷ ಏನು ಅಂದರೆ, ಅಲ್ಲಿ ಹೇಳ್ತಾರೆ ಶರೀರೇ ಮಾತುರಂಚೇನ ಕೃಷ್ಣಾಂಜನ ತಮಪ್ರಭಾ. ತಾಯಿಯ ಅಂಶ ಏನಿತ್ತು ಅದರಿಂದ ಮ್ಲೇಚ್ಛರು ಹುಟ್ಟಿದ್ರು. ತಂದೆಯ ಅಂಶ ಏನಿತ್ತು ಅದರಿಂದ ಪೃಥು ಹುಟ್ಟಿದ ಅಂತ. ತಾಯಿಯ ಅಂಶ ಯಾವುದು, ತಂದೆಯ ಅಂಶ ಯಾವುದು? ತಾಯಿ ತಮೋಗುಣ ಪ್ರಧಾನಳಾದ್ದರಿಂದ ಅವಳ ಅಂಶ ವೇನನಲ್ಲಿ ಜಾಸ್ತಿ ಇದ್ದು ಆ ಶರೀರದಲ್ಲಿ ತಮೋಗುಣವಿತ್ತು. ಆ ಶರೀರದಲ್ಲಿ ಅಡಕವಾದ ತಮೋಗುಣದ ಅಂಶದಿಂದ ಏನಾಯಿತು? ತಾಮಸರು. ಅವರ ನಡೆ ಅರಿವಿನ ಕಡೆಗೆ ಅಲ್ಲ ಅಂತ ಅವರು ಹುಟ್ಟಿದ್ರು. ಇನ್ನು ತಂದೆಯ ಅಂಶ ಸತ್ವಪ್ರಧಾನವಾದ ಅಂಶ, ಎರಡೂ ಸೇರ್ಕೊಂಡಿತ್ತು. ಈ ಮ್ಯೂಟೇಷನ್ ಆಫ್ ಜೀನ್ಸ್ ಅಂತ ಹೇಳ್ತಾರೆ. ಜೆನೆಟಿಕ್ ಮ್ಯೂಟೇಷನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಜೆನೆಟಿಕ್ ಸೈನ್ಸಿನಲ್ಲಿ. ಆ ಜೆನೆಟಿಕ್ ಮ್ಯೂಟೇಷನ್ ಅನ್ನು ಹೇಳ್ತಾ ಇದ್ದಾರೋ ಎಂಬಂತೆ, ನಾ ಅದನ್ನ ಅಂತ ಖಚಿತವಾಗಿ ಹೇಳೋಲ್ಲ, ಜೆನೆಟಿಕ್ ಮ್ಯೂಟೇಷನ್ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಇಲ್ಲಿಯ ತನಕ ವೇನನಲ್ಲಿ ಆ ಜೀವ ತಾಮಸ ಆದ್ದರಿಂದ ಇದ್ದ ಸತ್ವಗುಣ ಹೆಚ್ಚು ಬಳಕೆಗೆ ಬರಲೇ ಇಲ್ಲ. ಯಾಕೆಂದ್ರೆ ಶರೀರದಲ್ಲಿ ಪ್ರತಿಯೊಂದು ಇರುತ್ತಲ್ವಾ, ಸತ್ವಗುಣವೂ ಇರುತ್ತೆ, ರಜೋಗುಣನೂ ಇರುತ್ತೆ, ತಮೋಗುಣನೂ ಇರುತ್ತೆ. ಆದರೆ ಜೀವನ ಗುಣದ ಮೇಲೆ ದೇಹದ ಅಭಿವ್ಯಕ್ತಿ, ದೇಹದ ಕ್ರಿಯೆ ಇತ್ಯಾದಿಗಳಾಗ್ತದೆ. ನೋಡಿ, ಮತ್ಸ್ಯ ಪುರಾಣದ ಹಿನ್ನೆಲೆಯಲ್ಲಿ ನೋಡೋಣ. ಶರೀರೇ ಮಾತುರಂಶೇನ ಕೃಷ್ಣಾಂಜನ ಸಮಪ್ರಭಾಹ. ವೇನನ ಶರೀರದಲ್ಲಿ ಇರುವ ತಾಯಿಯ ಅಂಶದಿಂದ ಬೇಡರು ಹುಟ್ಟಿದ್ರು. ಪಿತುರಂಶಸ್ಯ ಚಾಂಶೇನ ಧಾರ್ಮಿಕೋ ಧರ್ಮಚಾರಿಣ ಉತ್ಪನ್ನ ದಕ್ಷಿಣಾಧಸ್ತಾತ್ ಸಧನು ಶಶರೋ ಗದಿ. ತಂದೆಯ ಅಂಶದಿಂದ ಪೃಥು ಹುಟ್ಟಿದ. ಅದರಿಂದಾಗಿ ನಾವು ಗೊತ್ತಿರೋ ಕಥೆನೇ ಇದು. ಭಾಗವತವನ್ನು ಕೇಳಿದ್ದೇವೆ, 4ನೇ ಸ್ಕಂಧದಲ್ಲಿ ಬರುತ್ತೆ. ಆದರೆ ಅಷ್ಟು ವಿಸ್ತಾರವಾಗಿ ಬಂದಿಲ್ಲ. ಅಲ್ಲಿ ಬೇರೆ ಆಯಾಮವನ್ನ ಹೇಳಿದ್ರು, ಇಲ್ಲಿ ಬೇರೆ ಆಯಾಮವನ್ನ ಹೇಳ್ತಾರೆ. ಪೃಥೋರೇವ ಅಭವದ್ಯತ್ನಾತ್ ತತ ಪೃಥುರಜಾಯತ. ಮಧ್ವಾಚಾರ್ಯರು ನಾರಾಯಣನೇ ಪೃಥುವಾದ ಅನ್ನುವ ಒಂದು ಮಾತಿಗೆ
ಮಧ್ವರು ಏನು ಹೇಳಿದ್ರು? ಪೃಥುವಿನ ಒಳಗಡೆ ರಾಜರಾಜೇಶ್ವರ ಅನ್ನುವ ಪರಮಾತ್ಮನ ರೂಪವಿತ್ತು. ರಾಜರಾಜೇಶ್ವರ ಅನ್ನುವ ಪರಮಾತ್ಮನ ರೂಪವಿತ್ತು. ಅದರಿಂದಾಗಿ ಪೃಥುವಿಗೆ ಅಷ್ಟು ಸಾಮರ್ಥ್ಯ, ಅಷ್ಟು ಮಹತ್ವ ಎಲ್ಲ ಬಂತು ಅಂತ. ಆದರೆ ಅಲ್ಲಿ ಭಾಗವತದಲ್ಲಿ ಅದು ಗೊತ್ತಾಗೋದಿಲ್ಲ ಸ್ಪಷ್ಟವಾಗಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ. ಅವನು ಹೇಳ್ತಾರೆ, ಪೃಥೋರೇವ ಅಭವದ್ಯತ್ನಾತ್ ತತ ಪೃಥುರಜಾಯತ. ಪೃಥುವಿನ ಯತ್ನದಿಂದ, ಪೃಥುವಿನ ಬಗೆಗಿನ ಪ್ರಯತ್ನದಿಂದ ಪೃಥು ಹುಟ್ಟಿದ. ಅಲ್ಲ, ಪೃಥು ಅಂತಿದೆ, ಇನ್ನು ಸ್ಪಷ್ಟ ಇಲ್ಲ ಅಂದ್ರೆ ವಿಷ್ಣೋರ್ವರೇಣ ಸರ್ವಸ್ಯ ಪ್ರಭುತ್ವಮಗಮತ್ ಪುನಃ ಅಂತಿದೆ. ವಿಷ್ಣುವಿನ ವರದಿಂದ ಪೃಥು ಆದ. ಇಷ್ಟು ಸ್ಪಷ್ಟ ಆಯ್ತಲ್ಲ. ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಪೃಥುವಿನ ಒಳಗಿನ ಆವೇಶ ಮತ್ಸ್ಯಪುರಾಣದಿಂದ ಹೀಗೆ ಅನುಮೋದಿತವಾಗಿದೆ. ಸ್ವಾಧ್ಯಾಯ ಇರಲಿಲ್ಲ, ಯಜ್ಞ ಇರಲಿಲ್ಲ, ಧರ್ಮ ಇರಲಿಲ್ಲ. ಇಡೀ ಭೂಮಿಯನ್ನ ಸುಟ್ಟು ಬಿಡ್ತೇನೆ ಅಂತ ಹೋದ್ನಂತೆ. ತಥೋ ಗೋರೂಪಮಾಸ್ಥಾಯ ಭೂಫಲಾಯಿತು ಮುದ್ಯತ. ಆಗ ಭೂಮಿ ಓಡ್ಲಿಕ್ಕೆ ಶುರು ಮಾಡಿದ್ಲು. ಭಾಗವತದಲ್ಲಿ ಏನಿದೆ, ಪ್ರಜೆಗಳೆಲ್ಲ ಬಂದು ಕೇಳಿದ್ರು, ನಮಗೆ ಅನ್ನ ಇಲ್ಲ ಅಂತ. ಅದಕ್ಕೆ ಅವನು ಭೂಮಿಯನ್ನ ಸಿಟ್ಟಿನಿಂದ ನೋಡಿದ. ಆಗ ಭೂಮಿಯ ಮತ್ತೆ ಅವನ ಒಂದು ಸಂವಾದ ಆಯಿತು. ಅವಳು ಭಯದಿಂದ ಓಡಿದ್ಲು. ಇದು ಆದ್ರೆ ಮತ್ಸ್ಯಪುರಾಣ ಏನ್ ಮಾಡ್ತಾ ಇದೆ, ಭಾಗವತದ ಆ ಮಾತನ್ನ ಯೋಚನೆ ಮಾಡಿ ಅಂದ್ರು. ಹಿಂದಣ ರಾಜ ಬಂದದ್ದು ವೇನ, ಅವನ ದುರಾಡಳಿತದಿಂದಾಗಿ ಹೀಗಾಯಿತು. ಏನು, ಎಲ್ಲರೂ ರಾಜ ಆಜ್ಞೆ ಮಾಡಿದ ಅಂತ ಹೇಳಿದ್ರೆ ಇದನ್ನು ಓದಬೇಡಿ ಅಂತ ಹೇಳಿ ಯಾರು ಓದ್ಲಿಕ್ಕಾಗತ್ತೆ? ಯಾರು ಓದ್ಲಿಕ್ಕೂ ಆಗೋದಿಲ್ಲ. ರಷ್ಯಾದಲ್ಲಿ ಗೀತೆಯನ್ನ ಒಳಗಡೆ ತಗೊಂಡು ಹೋಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಜನ? ಮೊದಲ ರಷ್ಯಾ ನೀವು ನೆಟ್ಟಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗಬಹುದು. ಪ್ರಾಯ ಗೀತೆಯನ್ನ ತಂದವರನ್ನ ಹೊಡಿತಾ ಇದ್ರು. ಅಂಥದ್ರಲ್ಲಿ ಗೀತೆಯನ್ನ ಸಾಗಿಸಿ ಆ ತರಹ ಮಾಡಿದ್ದು. ಇನ್ನು ಸಾವರ್ಕರ್ ಅವರು ತಲುಪಿಸಬೇಕಾದವರಿಗೆ ತಲುಪಿಸಿದ್ದು ಕೂಡ ಬೈಬಲ್ ಮೊದಲಾದ ಪುಸ್ತಕಗಳಲ್ಲಿ ಗನ್ನಿಟ್ಟೆ. ಅದರಿಂದಾಗಿ ರಾಜನೊಬ್ಬ ನೀವು ಇದನ್ನು ಓದಬೇಡಿ ಅಂತ ಹೇಳಿ ನಿಷೇಧ ಮಾಡಿದರೆ ಓದೋದು ಬಹಳ ಕಷ್ಟ ಇದೆ. ದೇವ್ರ ದಯದಿಂದ ಸುಡ್ತೀವಿ ಅಂತ ಮಾತನಾಡುವವರಿಗೆ ಸಪೋರ್ಟ್ ಮಾಡಿದ್ರು ಕೂಡ ಓದಬೇಡಿ ಅಂತ ಇಲ್ಲ. ಅದೊಂದು ನಮ್ಮ ಈ ಒಂದು ಜನ್ಮದ ಪುಣ್ಯ, ಈ ಕಾಲದ ಪುಣ್ಯ. ಈ ತರಹ ಒಬ್ಬ ರಾಜ ವೇನ ವೇದಾಧ್ಯಯನ ಮಾಡಿದ್ರೆ ಶಿಕ್ಷೆ ಕೊಡ್ತೇನೆ, ಅದು ಮಾಡಿದ್ರೆ ಶಿಕ್ಷೆ ಕೊಡ್ತೇನೆ, ಯಾಗ ಮಾಡಿದ್ರೆ ಶಿಕ್ಷೆ ಕೊಡ್ತೇನೆ, ಆ ಯಾಗದ ಫಲ ಎಲ್ಲ ನನಗೇ ಹಾಕಬೇಕು ಅಂತಂದ್ರೆ ಧರ್ಮ ಎಲ್ಲಿಂದ ಉಳಿಬೇಕು? ಭೀಕರವಾದ ಪರಿಸ್ಥಿತಿ. ಒಂದು ಮಾತ್ರ, ನಿಜವಾದ ಕಮ್ಯುನಿಸಂ ಬಂತು ಅಂದ್ರೆ ಅದೇ ಪರಿಸ್ಥಿತಿಯೇ ಬರೋದು. ಜಾರ್ಜ್ ಆರ್ವೆಲ್ ಅಂತ ಹೇಳಿ ಒಬ್ಬ ತೀಕ್ಷ್ಣ ಕಮ್ಯುನಿಸಂನ ವಿಮರ್ಶಕ. ಅವನದ್ದು ಎರಡು ಕಾದಂಬರಿಗಳು ಉಂಟು. ಒಂದು ಅನಿಮಲ್ ಫಾರ್ಮ್,
ಇನ್ನೊಂದು 1984 ಅಂತ. ಅದರಲ್ಲಿ ಕಮ್ಯುನಿಸ್ಟರು ಈ ಟೆಕ್ಸ್ಟನ್ನು ಓದಬೇಕು, ಈ ಟೆಕ್ಸ್ಟನ್ನು ಓದಬಾರದು ಅಂತ ನಿರೂಪಣೆ ಮಾಡಿರ್ತಾರೆ. ಎಲ್ಲಿಂದ ಪ್ರಜ್ಞಾವಂತಿಕೆ ಬರಲಿಕ್ಕೆ ಸಾಧ್ಯ? ಡಿಕ್ಷನರಿಯನ್ನು ಹೊಸದಾಗಿ ಪರಿಷ್ಕಾರ ಮಾಡುತ್ತಾರೆ. ಅದರಿಂದ ಕಷ್ಟ. ಈ ತರಹ ಎಲ್ಲ ಆಗಿಬಿಟ್ರೆ. ವೇನನ ಕಾಲದಲ್ಲಿ ಹೀಗಾಗಿತ್ತು. ವೇನನ ಕಾಲದಲ್ಲಿ ಹೀಗಾಗಿತ್ತು. ಆ ಹಿನ್ನೆಲೆಯಲ್ಲಿ ವಿದ್ಯಾನಾಶ ಆಗಿ ಹೋಗಿತ್ತು. ಅದನ್ನು ನಿರೂಪಣೆ ಮಾಡಿದ್ರು. ನಿಸ್ವಾಧ್ಯಾಯ ವಷಟ್ಕಾರಂ ನಿರ್ಧರ್ಮಂ ಚವೀಕ್ಷ್ಯ ಭೂತಳಂ. ಅವನು ಭೂಮಿಯ ಮೇಲೆ ಸಿಟ್ಟು ಮಾಡಿಕೊಂಡದ್ದು ಅಂತ ಭಾಗವತ, ಭೂಮಿಯಲ್ಲಿ ಧರ್ಮ ಇಲ್ಲ ಅಂತ ಸಿಟ್ಟು ಮಾಡಿಕೊಂಡದ್ದು ಅಂತ ಹೇಳಿ ಮತ್ಸ್ಯ ಪುರಾಣ. ನಾವು ಪ್ರತಿಯೊಂದು ಪುರಾಣ ಓದಬೇಕಾದ್ರೂ ಕೂಡ ಇದು ಈ ಒಂದೇ ಕಥೆಯ ಯಾವ ಯಾವ ಆಯಾಮಗಳನ್ನು ಕವರ್ ಮಾಡಿತು ಅಂತ ನೋಡಿದಾಗ ನಮಗೆ ಇದು ಗೊತ್ತಾಗುವಂಥದ್ದು. ಅಲ್ಲಿ ಏನು ಬಂತು? ಫಸ್ಟು ತಾಯಿಯ ಅಂಶದಿಂದಾಗಿ ತಾಯಿ ಸುನೀತಾಳ ಜೆನೆಟಿಕ್ ಜಾಸ್ತಿ ಪ್ರಭಾವಶಾಲಿಯಾಗಿ ವೇನ ದುಷ್ಟ ಕೆಲಸಗಳನ್ನು ಮಾಡ್ತಾ ಅದನ್ನು ಕಡೆದಾಗ, ವೇನನ ಶರೀರವನ್ನು ಕಡೆದಾಗ ಬಂದದ್ದು ಕೆಟ್ಟ ಜನರು ಅಥವಾ ಬೇಡರು. ಕೆಟ್ಟ ಜನರು ಅಂದರೆ ಕೆಟ್ಟ ಜನರಲ್ಲ, ಮ್ಲೇಚ್ಛರು, ಅದೇ ನಿಷಾದ ಅಂತ. ಇನ್ನು ಒಳ್ಳೆ ಅಂಶದಿಂದ ಪೃಥು ಬಂದ. ಅವನು ಭೂಮಿಯನ್ನು ನೋಡಿದ. ಭೂಮಿಯ ಮೇಲೆ ಸಿಟ್ಟಲ್ಲ, ಅದು ಭೂಮಿಯಲ್ಲಿನ ಅಧರ್ಮ, ಅದನ್ನು ನಾಶ ಮಾಡಬೇಕು ಅಂತ. ಸವಿಪ್ರೈರಭಿಷಿಕ್ತೋಪಿ ತಪಕೃತ್ವಾ ಸುದಾರುಣಂ. ನಮಗೆ ಭಾಗವತದಲ್ಲಿ ಸಿಗದ ಒಂದು ಅಂಶ ಇಲ್ಲಿದೆ. ಬ್ರಾಹ್ಮಣರು ಅವನಿಗೆ ರಾಜನಾಗಿ ಅಭಿಷೇಕ ಮಾಡಿದರೂ ಕೂಡ ತಪಸ್ಸು ಮಾಡಿದ. ಮೊದಲು ರಾಜನಾದ ಕೂಡಲೇ ಏನ್ ಮಾಡಿದ್ದು ಅಂದ್ರೆ ತಪಸ್ಸು ಮಾಡಿದ್ದು. ದೇವರ ಅನುಗ್ರಹದಿಂದ ಪ್ರಬಲನಾದ. ವಿಷ್ಣೋರ್ವರೇಣ ತರವಸ್ಯ ಪ್ರಭುತ್ವಮಗಮತ್ ಪುನಃ. ಅದರಿಂದ ಅವನು ಸಿಟ್ಟು ಮಾಡಿಕೊಂಡು ಭೂಮಿಯನ್ನ ಸುಡ್ಲಿಕ್ಕೆ ಅಂತ ಹೋದ. ಅವಾಗ ಗೋರೂಪವನ್ನು ಧರಿಸಿದಳು ಭೂಮಿ. ತಥೋ ಗೋರೂಪಮಾಸ್ಥಾಯ ಭೂಪಲಾಯಿತು ಮುದ್ಯತ ಪೃಷ್ಠತೋ ನುಗತಸ್ತಸ್ಯಾಹ ಪೃಥು ದೀರ್ಘಚಿರಾತನಃ ತತಸ್ಥಿತ್ವೈಕದೇಶೇತು ಕಿಂಕರೋಮೀತಿ ಚಾಬ್ರವೀತ್. ಆಗ ಒಂದು ಕಡೆ ನಿಂತಾಗ ಅವಳೇ ಕೇಳಿದಳಂತೆ, ಕಿಂಕರೋಮಿ, ಏನ್ ಮಾಡ್ಲಿ ಹೇಳಿ, ನೀನೇ ಹೇಳು. ಅವಾಗ ಅವನು ಹೇಳಿದನಂತೆ, ಈಪ್ಸಿತಂ ದೇಹಿ ಸೂರತೆ ಸರ್ವಸ್ಯ ಜಗತಃ ಶೀಘ್ರಂ ಸ್ಥಾವರಸ್ಯ ಚರಸ್ಯ ಚ. ಹೇಳಿದ, ನಿನ್ನ ಒಳಗಡೆ ಉಡುಗಿ ಹೋಗಿದೆ, ಅದನ್ನ ಹೊರಗಡೆ ತೆಗಿಬೇಕು. ಸತ್ವಗುಣ, ರಜೋಗುಣ, ತಮೋಗುಣಗಳು ಏನಿದೆ ಅದು ಎಲ್ಲ ಪದಾರ್ಥಗಳಲ್ಲಿ ಇದ್ದು, ಭೂಮಿಯಲ್ಲಿ ಎಲ್ಲ ತರಹದ ಪದಾರ್ಥಗಳೂ ಇರುತ್ತೆ. ಆದರೆ ಇಡೀ ಭೂಮಿ ಮರುಭೂಮಿ ಆದರೆ ಸತ್ವಗುಣದ ಪ್ರಾಡಕ್ಟು ಸಿಗಲ್ಲ, ರಜೋಗುಣದ ಪ್ರಾಡಕ್ಟು ಸಿಗಲ್ಲ, ತಮೋಗುಣದ ಪ್ರಾಡಕ್ಟು ಸಿಗಲ್ಲ. ಅಂತಹ ಮರುಭೂಮಿಯಲ್ಲಿ ಬಂದರು ಅಂದರೆ ಅವರ ಶಾಸ್ತ್ರದಿಂದ ಒಳ್ಳೆ ಪ್ರಾಡಕ್ಟ್ ಇರೋದೇ ಇಲ್ಲ. ಭೂಮಿಯಲ್ಲಿ ಒಂದು ಕಾಲದಲ್ಲಿ ಭೂಮಿಯಲ್ಲಿ ಯಾವ ತರಹದ ಬೆಳೆಯೂ ಬೆಳೀತಾ ಇರಲಿಲ್ಲ. ಅವನು ಭೂಮಿಯ ಮೇಲೆ ಸಿಟ್ಟು ಮಾಡಿಕೊಂಡು ಕೇಳಿದ, ನೀನು ಎಲ್ಲವನ್ನ ಕೊಡಬೇಕು ಅಂತ. ಆಗ ಅವಳು ಹೇಳಿದ್ಲು, ಆಯ್ತು, ನಾನು ಎಲ್ಲವನ್ನ ಕೊಡ್ತೇನೆ. ನಾನು ಹಸು. ಭೂಮಿ ಅನ್ನೋದು ಹಸುವಿನ ಪ್ರತೀಕವನ್ನು ಧರಿಸಿತು. ಯಾಕೆ ಅಂತಂದ್ರೆ ಹಸುವಿನ ದೇಹದಲ್ಲಿ ಯಾವ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಏನು
ಪ್ರಾಡಕ್ಟ್ ಬರುತ್ತೆ, ಅದು ಯಾವುದೂ ವ್ಯರ್ಥ ಅಲ್ಲ. ಅದರ ಸೆಗಣಿಯೂ ವ್ಯರ್ಥ ಅಲ್ಲ, ಯಾವುದು ವ್ಯರ್ಥ ಅಲ್ಲ. ಅದರ ಸತ್ವಗುಣದ ಪ್ರಾಡಕ್ಟು ಹಾಲು, ಸತ್ವಗುಣದ ಪ್ರಾಡಕ್ಟು ಹಾಲು, ಅದು ಕೂಡ ವ್ಯರ್ಥ ಅಲ್ಲ. ಅದರ ತಮೋಗುಣದ ಪ್ರಾಡಕ್ಟು ಸಗಣಿ, ಅದು ಕೂಡ ವ್ಯರ್ಥ ಅಲ್ಲ. ಯಾವುದೂ ವ್ಯರ್ಥ ಅಲ್ಲ. ಭೂಮಿ ಆ ರೀತಿ ಗೋವಿನ ವೇಷವನ್ನು ಧರಿಸಬೇಕಾದ್ರೆ ಬೇರೆ ಯಾವ ಪ್ರಾಣಿಯ ವೇಷವನ್ನೂ ಧರಿಸಲಿಲ್ಲ ಅವಳು. ಯಾಕೆ ಅಂದರೆ ಗೋವು ಭೂಮಿಗೆ ಸಮ ಅಂತ ಅನ್ನೋದನ್ನು ಹೇಳಬೇಕಿದೆ. ಭೂಮಿ ನಮ್ಮ ತಾಯಿ ಅಂತ ನಾವು ಹೇಳುವ ಹಾಗೆ ಗೋವು ನಮ್ಮ ತಾಯಿ ಅಂತ ಹೇಳಬೇಕು ಅಂತ. ಸತ್ವಗುಣ ಪ್ರಚುರನಾಗಿದ್ದೇನೆ ನಾನು ಅನ್ನೋದನ್ನು ತೋರಿಸ್ಬೇಕಿತ್ತೋ ಏನೋ. ಸತ್ವಗುಣ ಪೂರ್ಣಳಾದ್ದರಿಂದಾಗಿ, ಸತ್ವಮಯಳಾದ್ದರಿಂದ ನನ್ನನ್ನು ಕೊಲ್ಬೇಡ ಅಂತನ್ನುವ ಒಂದು ಸಂದೇಶ ಇತ್ತೋ ಏನೋ. ಅದಕ್ಕೆ ಅವಳು ಗೋವಿನ ವೇಷವನ್ನು ಧರಿಸಿದಳು. ಗೋವು ಕರುವಿಗೆ ಹಾಲು ಕೊಡೋದು, ನೀವೆಲ್ಲ ಕರುಗಳಾದ್ರೆ ನಾನು ಹಾಲು ಕೊಡ್ತೇನೆ ಅಂತ. ಕರು ಅನ್ನೋದು ದೊಡ್ಡ ಪದವಿ. ಭೂಮಿಯ ಕರು ಆಗಬೇಕು ಅಂದ್ರೆ ದೊಡ್ಡ ಪದವಿ. ಅವನು ಆ ಜನಾಂಗದ ಅಥವಾ ಆ ಗುಂಪಿನ ನಾಯಕ ಆಗಬೇಕು. ಅವನು ಸ್ವಕೆ ಪಾಣೌ ಪೃಥುರ್ವತ್ಸಂ ಕೃತ್ವಾ ಸ್ವಾಯಂಭುವಂ ಮನಂ ತದನ್ನಮಭವಚ್ಛುದ್ಧಂ ಪ್ರಜಾ ಜೀವಂತಿಯೇನ ವೈ. ಸ್ವಾಯಂಭುವಮನು ಮೊದಲ ಕರು, ಎಲ್ಲ ಮನುಷ್ಯರ ಪ್ರತಿನಿಧಿ ಅವನು. ಅವನು ಅನ್ನವನ್ನು ಪಡೆದ ಭೂಮಿ ಅನ್ನುವ ಗೋವಿನಿಂದ. ಸ್ವಯಂಭುವ ಮನು ಅನ್ನುವವನು ಕರುವಾಗಿ, ಅಂದ್ರೆ ಆ ಜನಾಂಗದ ಪ್ರತಿನಿಧಿಯಾಗಿ ಭೂಮಿಯಿಂದ ಏನ್ ಪಡಿಬೇಕು, ಹೇಗೆ ಪಡಿಬೇಕು, ಎಷ್ಟು ಪಡಿಬೇಕು ಅದೆಲ್ಲವೂ ಆಗತ್ತೆ. ಆ ಅನ್ನ ಯತ್ಸ್ವರೂಪದ್ದಿರಬೇಕು, ಅಂದ್ರೆ ಅನ್ನ ಹೇಗಿರಬೇಕು, ಆ ಅನ್ನದ ಔಟ್ಕಮ್ ಏನಾಗಬೇಕು, ಏನು ಮಾಡಿದ್ರೆ ಅನ್ನವನ್ನು ತಿನ್ನಲು ಭೋಗಿಸಲು ನೀನು ಯೋಗ್ಯನಾಗ್ತೀಯ, ಅದೆಲ್ಲವನ್ನು ನಿರ್ಣಯ ಮಾಡುವ ಮನು ಭೂಮಿಯ ಒಬ್ಬ ಪ್ರತಿನಿಧಿ, ಒಂದು ಗುಂಪಿನ ಪ್ರತಿನಿಧಿ. ಅವನು ಆ ರೀತಿ ಮಾಡಿದ. ತತಸ್ತು ಋಷಿಭಿರ್ದುಗ್ಧ ವತ್ಸ ಸೋಮಸ್ತದಾಭವತ್. ಋಷಿಗಳೆಲ್ಲ ಸೋಮನ ಮೂಲಕ ಹಾಲನ್ನು ಕರೆದರು. ಆಮೇಲೆ ಬೃಹಸ್ಪತಿ, ಇಲ್ಲಿ ಹೇಗೆ ಅಂದ್ರೆ ಪೃಥು ಅನ್ನುವವನು ಕರೆದಿದ್ದು. ಗೋವು ಯಾವುದು? ಮನು. ಹಾಲು ಯಾವುದು? ಅನ್ನ. ಋಷಿಗಳು ಈ ಭೂಮಿಯನ್ನ ಸ್ವೀಕಾರ ಮಾಡಿದ್ರು. ಯಾರು? ಸೋಮ. ಸೋಮ ಅಂದ್ರೆ ಚಂದ್ರ. ಚಂದ್ರ ಏನ್ ಮಾಡ್ತಾನೆ? ಕಾಲವನ್ನು ತೋರಿಸ್ತಾನೆ, ಮನೋಭಿಮಾನಿ ಕೂಡ. ಋಷಿಗಳು ಸೋಮನ ಮೂಲಕ ವೇದವನ್ನು ಪಡೆದರು. ವೇದವೇ ಹಾಲಾಯಿತು. ಕರೆದವರ್ಯಾರು? ಬೃಹಸ್ಪತ್ಯಾಚಾರ್ಯರು. ಭೂಮಿಯ ಒಳಗಡೆ ಹುದುಗಿದ ವೇದವನ್ನ ತೆಗೆದು. ಏನ್ರಿ ಹಾಗಂದ್ರೆ? ವೇದನ್ ತೆಗೆದ್ರು ಅಂದ್ರೆ ಏನು? ವೇದ ಅನ್ನೋದು ಅಮೂರ್ತ. ಅದು ತಲೆಯಲ್ಲಿ ಬೆಳಗುವಂಥದ್ದು, ಹೃದಯದಲ್ಲಿ ಮೊಳಗುವಂಥದ್ದು. ವೇದ ಅಮೂರ್ತ, ಅದನ್ನು ಭೂಮಿಯಿಂದ ಹೇಗೆ ತೆಗೆಯೋದು? ಭೂಮಿ ಅನ್ನೋದು ಮೂರ್ತ, ಇಟ್ ಈಸ್ ಇನರ್ಟ್. ಅದು ಎಮೋಷನಲ್ ಅಲ್ವೇ ಅಲ್ಲ ಭೂಮಿ ಅನ್ನೋದು. ಅದರಿಂದ ಹೆಂಗೆ ಪಡೆದ್ರು? ವೇದವನ್ನು ಪಡೆಯೋದು ಅಂದ್ರೆ ಏನು? ಬೃಹಸ್ಪತಿ ವೇದವನ್ನು ಪಡೆದ ಅಂದ್ರೇನು? ವೇದೋಕ್ತವಾದ ಸಾಮಗ್ರಿಯನ್ನ ಪಡೆದ. ವೇದ
ಯಜ್ಞ ಮಾಡಬೇಕಾದ್ರೆ ಈ ಸಾಮಗ್ರಿಗಳಿಂದ ಯಾಗ ಮಾಡಬೇಕು ಅಂತ ಹೇಳುತ್ತೆ. ಆ ಸಾಮಗ್ರಿನೇ ಇರಲಿಲ್ಲ ಅವತ್ತು. ಅದನ್ನ ಪಡಿಲಿಕ್ಕೆ ಮಾಧ್ಯಮ ಯಾರು? ಸೋಮ. ಆ ಸೋಮನ ವಿಶೇಷ ಸನ್ನಿಧಾನ ಇರೋದ್ರಿಂದ ಆ ಬಳ್ಳಿಗೆ ಸೋಮ ಅಂತ ಹೆಸರು. ಸೋಮನ ವಿಶೇಷ ಸನ್ನಿಧಾನ ಇರೋದ್ರಿಂದ ಔಷಧಿ ವನಸ್ಪತಿಗಳು ಬೆಳೀತವೆ. ಅದರಿಂದ ಎಲ್ಲರೂ ಯಾಗ ಮಾಡುತ್ತಾರೆ. ಅದರಿಂದ ವೇದವನ್ನ ಪಡೆದ. ಇದನ್ನೆಲ್ಲ ಇಷ್ಟು ಸ್ಪಷ್ಟವಾಗಿ ಅಲ್ಲಿ ಹೇಳಲಿಲ್ಲ. ಕೆಲವೊಂದನ್ನ ಅಲ್ಲಿ ಬಿಟ್ಟದ್ದನ್ನ ಇಲ್ಲಿ ಹೇಳ್ತಾರೆ. ದೋಗ್ಧ ಇದನ್ನ ನಮಗೆ ಕೊಟ್ಟವರು ಯಾರು? ಬೃಹಸ್ಪತ್ಯಾಚಾರ್ಯರು. ಕರು ಆಗೋದು ಅಂದ್ರೆ ಏನು? ಅಥವಾ ಕರೆಯೋದು ಅಂದ್ರೆ ಏನು? ಭೂಮಿಯ ಹತ್ತಿರ ನಮಗಿದು ಬೇಕು ಅಂತ ಕೇಳೋದು. ಭೂದೇವಿಯ ಹತ್ತಿರ ಬೇಕು ಅಂತ ಕೇಳೋದು. ದೇವೈಶ್ಚ ವಸುಧಾ ದುಗ್ಧ ದೋಗ್ಧ ಮಿತ್ರಸ್ತದಾಭವತ್ ಇಂದ್ರೋ ವತ್ಸ ಸಮಭವತ್ ಕ್ಷೀರಮೂರ್ಜಸ್ಕರಂ ಬಲಂ. ದೇವತೆಗಳು ಏನು ಪಡೆದ್ರು ಭೂಮಿಯಿಂದ? ಏನು ಪಡೆದ್ರು ಅಂತ ಆಮೇಲೆ ನೋಡೋಣ. ಕರು ಮಿತ್ರ. ಮಿತ್ರ ಅಂದರೆ ಸಂಕಲ್ಪ. ಸಂಕಲ್ಪದ ಅಭಿಮಾನಿ ದೇವತೆಯನ್ನ ಮಿತ್ರ ಅಂತ ಕರೀತಾರೆ. ಆ ಸಂಕಲ್ಪದ ಅಭಿಮಾನಿ ಮಿತ್ರ ಏನು ಮಾಡಿದ? ಬಲವನ್ನು ಪಡೆದ. ನನಗೆ ಬಲ ಸಿದ್ಧಿಯಾಗಬೇಕು ಅಂತ. ಸರಿ, ಎಲ್ಲಿಂದ ಪಡೆದದ್ದು? ಭೂಮಿಯಿಂದ ಪಡೆದದ್ದು. ಆ ಸಂಕಲ್ಪ ನನಗೆ ಬಲ ದೊರಕಬೇಕು ಅಂತಂದ್ರೆ ಜನರ ಮನಸ್ಸಿನಲ್ಲಿ ನೆಲೆಗೊಳ್ಳಬೇಕು. ಮಿತ್ರ ಅಲ್ವಾ? ಕರು ಯಾರು? ಇಂದ್ರ. ಮನೋಭಿಮಾನಿಯಾದ ಇಂದ್ರ ಸಂಕಲ್ಪದ ಮೂಲಕ ನಮಗೆ ಇಂಥದ್ದು ಬೇಕು ಅಂತ ಕೇಳಿದ. ನಮ್ಮ ಪಿಂಡಾಂಡದಲ್ಲಿಯೂ ಅದೇ ಕೆಲಸ ಮಾಡಬೇಕು. ಇನ್ನು ನೋಡಿ, ಅಲ್ಲಿ ಬೇರೆನೇ ತರಹ. ಭಾಗವತದಲ್ಲಿ ಬೇರೆ ಆಯಾಮ, ಇಲ್ಲಿ ಬೇರೆ ಆಯಾಮ. ದೇವಾನಾಂ ಕಾಂಚನಂ ಪಾತ್ರಂ ಪಿತೃಣಾಂ ರಾಜತಂ ತಥಾ. ದೇವ ಕಾರ್ಯದಲ್ಲಿ ಕಾಂಚನ ಬಂಗಾರ, ಪಿತೃಣಾಂ ರಾಜತಂ ತಥಾ. ಪಿತೃಕಾರ್ಯದಲ್ಲಿ ಬೆಳ್ಳಿಯನ್ನು ಬಳಸಬೇಕು. ದೇವ ಕಾರ್ಯದಲ್ಲಿ ಬಂಗಾರ, ಪಿತೃಕಾರ್ಯದಲ್ಲಿ ಬೆಳ್ಳಿ. ಅಂತ ಕಶ್ಚಾಭವದ್ದೋಗ್ಧ ಯಮೋ ವತ್ಸಸ್ವಧಾರತಃ. ಪಿತೃಗಳಿಗೆ ಕರು ಯಾರು? ಪಿತೃಗಳ ಪರವಾಗಿ ಭೂಮಿಯನ್ನ ಮನವರಿಕೆ ಮಾಡಿದವ ಯಮ ಅಥವಾ ಅಂತಕ ಕರೆಯುವವ. ಅವನೇ ಕರುವೂ ಆದ. ರಸ ಯಾವುದು? ಸ್ವಧಾ. ಅದಕ್ಕೆ ಪಿತೃಗಳಲ್ಲಿ ನಾವು ಸ್ವಧಾ ಅಂತೇವೆ ಪಿತೃಗಳನ್ನು ಅರ್ಪಣೆ ಮಾಡಬೇಕಾದ್ರೆ. ಭೂಮಿಯಲ್ಲಿರುವ ಮಂದಿ ಸ್ವಧಾ ಅಂತನ್ನೋದನ್ನ, ಸ್ವಧಾ ಅನ್ನುವ ಮೂಲಕ ಇದು ಪಿತೃದೇವತೆಗಳಿಗೆ ರಸವನ್ನ ಅರ್ಪಣೆ ಮಾಡಬೇಕು. ಅಲಾಭು ಪಾತ್ರಂ ನಾಗಾನಾಂ ತಕ್ಷಕೋ ವತ್ಸಕೋ ಭವತ್ ವಿಷಂ ಕ್ಷೀರಂ ತಥೋ ದೋಗ್ಧ ಧೃತರಾಷ್ಟ್ರೋ ಭವತ್ ಪುನಃ. ಧೃತರಾಷ್ಟ್ರ ಅಂತ ಒಬ್ಬ ನಾಗ ಇದ್ದಾನೆ. ಧೃತರಾಷ್ಟ್ರ ಅಂತ ಒಬ್ಬ ನಾಗ. ಆ ನಾಗ ಏನು ಮಾಡಿದ? ನಾಗರ ಪರವಾದ ನಿಯೋಗವನ್ನು ತಗೊಂಡು ಹೋದ. ಯಾರ ಮಾಧ್ಯಮದಲ್ಲಿ? ತಕ್ಷಕನ ಜೊತೆಗೆ. ತಕ್ಷಕೋ ವತ್ಸಕೋ ಭವತ್. ಯಾವ ಪಾತ್ರೆ? ಅಲಾಭು ಪಾತ್ರೆ ಅಂದ್ರೆ ಸೀಸ. ಹಾಲು ಯಾವುದು ಅಂದ್ರೆ ವಿಷ. ಹಾವುಗಳಿಗೆ ಏನು ಬೇಕು ಭೂಮಿಯಿಂದ? ಅವು ಏನು ತಿಂದ್ರೂ ಅದು ವಿಷವಾಗಿ ಕನ್ವರ್ಟ್ ಆಗೋದು. ಅಸುರೈರಪಿ ದುಗ್ಧೇಯಂ ಆಯಸೆ ಶಕ್ರಪೀಡನೀಂ ಪಾತ್ರೆ ಮಾಯಾಮ ಭೂದ್ವತ್ಸಃ ಪ್ರಾಹ್ಲಾದಿಸ್ತು ವಿರೋಚನಃ. ಇನ್ನು ಅಸುರರು ಕೂಡ
ಕಬ್ಬಿಣದ ಪಾತ್ರೆಯಲ್ಲಿ ಪ್ರಹ್ಲಾದನ ಮಗ ವಿರೋಚನ ಅಂತನ್ನುವ ದೈತ್ಯನನ್ನ ಮುಂದೆ ಇಟ್ಟುಕೊಂಡ್ರು. ಏನು ಪಡೆದ್ರು ಅವರು? ಶಕ್ರಪೀಡನೀ ಮಾಯಾಂ. ಇಂದ್ರನನ್ನ ಕಾಡುವ ಮಾಯೆಯನ್ನು ಪಡೆದರು. ಇಂದ್ರನನ್ನ ಕಾಡುವ ಮಾಯೆಯನ್ನು ಪಡೆದರು. ಈ ಪದಾರ್ಥಗಳಿಂದ ನೀವು ಪ್ರಯೋಗ ಮಾಡಿದರೆ ಇವರಿಗೆ ತೊಂದರೆ ಆಗತ್ತೆ. ಈ ಶಕ್ರಪೀಡನೀಂ ಅನ್ನೋದು 2-3 ಅರ್ಥದಲ್ಲಿ ಹೋಗುತ್ತೆ. ಒಂದು ಶಕ್ರ ಅಂದರೆ ಮನೋಭಿಮಾನಿ, ಆದ್ದರಿಂದಾಗಿ ಮನಪೀಡನೀಂ ಅಂತನೂ ಇಟ್ಕೊಳ್ಬಹುದು. ಇನ್ನೊಂದು ಶಕ್ರ ಅಂತಂದ್ರೆ ಇಂದ್ರ ಅನ್ನುವ ದೇವತೆ, ಅವನನ್ನೇ ಪೀಡಿಸುವಂತಹ ಮಾಯೆ. ಮಾಯೆ ಅಂದರೆ ಮಯ ಸಂಬಂಧಿನಿ ಮಾಯಾ, ವಿಚ್ ಕ್ರಾಫ್ಟ್ ವಿಚ್ ಈಸ್ ಇನ್ವೆಂಟೆಡ್ ಬೈ ಮಯಾ, ಕಾಲ್ಡ್ ಆಸ್ ಮಾಯಾ. ಆ ಮಾಯೆಯನ್ನು ಪಡೆದ್ರು. ಆ ಮಾಯೆಯನ್ನು ಪಡೆಯೋದು ಅಂದ್ರೆ ಏನು? ಅದಕ್ಕೆ ಉಪಯುಕ್ತವಾದ ವಸ್ತುಗಳನ್ನು ಪಡೆದರು ಅಂತ ಅರ್ಥ. ಇಂದ್ರಜಿತುವಿನ ಒಂದು ಯುದ್ಧ ಸನ್ನಾಹವನ್ನು ಹೇಳುವಾಗ ಭೀಕರವಾದ ಪಾತ್ರೆ ಮೊದಲಾದವುಗಳನ್ನು ನಿರೂಪಣೆ ಮಾಡ್ತಾರೆ. ಅದು ಪಾತ್ರೆ ಮಾಯಾಂ ಅಭೂದ್ವತ್ಸಹ. ಕರು ಯಾರು ಅಂದರೆ ವಿರೋಚನ. ಯಾರು ಛಂದೋಗ ಉಪನಿಷತ್ತಿನಲ್ಲಿ ಇಂದ್ರನ ಕ್ಲಾಸ್ಮೇಟ್ ಆಗಿದ್ದ ಅವನು. ಬ್ರಹ್ಮದೇವರಿಬ್ಬರಿಗೂ ಉಪದೇಶ ಮಾಡಿದ್ರು. ಇಂದ್ರನಿಗೆ ಸರಿಯಾಗಿ ಅರ್ಥ ಆಯಿತು, ವಿರೋಚನನಿಗೆ ತಪ್ಪಾಗಿ ಅರ್ಥ ಆಯಿತು. ಯಾವ ರೀತಿ ತಪ್ಪಾಗಿ ಅರ್ಥ ಆಯಿತು ಅಂದರೆ, ಅವನಿಗೆ ದೇಹವೇ ಜೀವ ಅಂತ ಅರ್ಥ ಆಗೋಯ್ತು. ಅವನ ಪರಂಪರೆಯಲ್ಲಿ ಬಂದವರೆಲ್ಲ ಮಮ್ಮಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮಮ್ಮಿ ಅಂದ್ರೇನು? ಶವವನ್ನು ಹಾಗೇ ಇಟ್ಟು ರಕ್ಷಣೆ ಮಾಡಿ ಅದಕ್ಕೆ ಇಷ್ಟವಾದ ಊಟಗಳನ್ನೆಲ್ಲ ಇಟ್ಟು, ಪಾಪ ಅವ್ರ ಹಣೆ ಬರ ಇವರು ಸಾಯೋದಲ್ಲದೆ ಅವ್ರ ಸೇವಕರೆಲ್ಲ ಸಾಯಿಸಿ ಅಲ್ಲಿ ಇಟ್ಟುಬಿಡ್ತಾ ಇದ್ರು. ಯಾರೋ ಕೇಳಿದ್ರು, ಇಂಡಿಯಾನಾ ಜೋನ್ಸ್ ಅಂತ ಒಂದು ಸರಣಿ ಚಲನಚಿತ್ರಗಳು ಬಂತು, ಭಾರತದಲ್ಲಿ ಯಾಕೆ ಬರಲಿಲ್ಲ ಅಂತ. ನಾನು ಹೇಳಿದೆ, ಅವ್ರ ಥರ ದಡ್ರಲ್ಲ ಅವರು. ನೀವು ಇಡೀ ಇಂಡಿಯಾನಾ ಜೋನ್ಸ್ ನೋಡಿದ್ರೆ ಒಂದಲ್ಲ ಒಂದು ಸಮಾಧಿ ಅಗೆತ. ಬರೇ ಅಗೆತ. ಅದರಿಂದಾಗಿ ಆ ವಿರೋಚನ ತಪ್ಪಾಗಿ ಅರ್ಥ ಮಾಡಿಕೊಂಡ. ಅಂತಹ ವಿರೋಚನನೇ ಇಲ್ಲಿ. ಅವನೇನು ಮಾಡಿದ? ಮಾಯೆಯನ್ನು ಪಡೆದ. ಮಾಯೆ ಅಂದ್ರೇನು? ದರ್ಶನದಲ್ಲಿ, ಶಾಂಕರ ದರ್ಶನದಲ್ಲಿ ಹೇಳುವ ಮಾಯೆ ಬೇರೆ, ಭ್ರಮೆ ಎನ್ನುವ ಅರ್ಥ. ಇಲ್ಲಿ ಹೇಳುವ ಮಾಯೆ ಬೇರೆ. ಅಲ್ಲಿ ಮಾಯೆ ಟೆಕ್ನಿಕಲ್ ಟರ್ಮ್. ಅದು ಮಾಯೆ ಅಂದ್ರೆ ಭ್ರಮೆ ಅಷ್ಟೇ. ಪವರ್ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಅರ್ಥ ಆಗತ್ತೆ. ಕೆಲವರು ಇಂಜಿನ್ ಅಂತಾರೆ. ನಮಗೆ ಪವರ್ ಇಲ್ಲ ಅಂತಂದ್ರೆ ಕರೆಂಟ್ ಇಲ್ಲ ಅಂತ ಅರ್ಥ. ಇವರು ಮಾಸ್ಟ್ರು, ಯಾರು ಸ್ಟೇಷನ್ ಮಾಸ್ಟ್ರು, ಪವರ್ ಇಲ್ಲ ರೀ ಅಂದ್ರೆ ಇಂಜಿನ್ ಇಲ್ಲ ಅಂತ ಅರ್ಥ. ಒಬ್ಬೊಬ್ರು ಒಂದೊಂದು. ಹಾಗೆ ಇಲ್ಲಿ ಮಾಯಾ ಅಂತ ಹೇಳಿದ್ರೆ ಮೂಲಭೂತವಾದ ಅರ್ಥ ಇನ್ವೆಂಟೆಡ್ ಬೈ ಮಯ. ದರ್ಶನದಲ್ಲಿ ಹೇಳುವ ಮಾಯೆ ಅದಲ್ಲ. ಅದರಿಂದಾಗಿ ದೋಗ್ಧ ದ್ವಿಮೂರ್ಧ ತತ್ರಾಸೀತ್ ಮಾಯಾ ಏನ ಪ್ರವರ್ತಿತ. ಇನ್ನು ದೋಗ್ಧ ದ್ವಿಮೂರ್ಧ ಅಂತ ಹೇಳಿ ಹಿರಣ್ಯಾಕ್ಷನ ಮಗ ಒಬ್ಬ ಇದ್ದ. ದ್ವಿಮೂರ್ಧ, ಶಂಬರ, ತ್ರಕ್ಷ ಅಂತ ಅವರೆಲ್ಲ ಹಿರಣ್ಯಾಕ್ಷನ ಮಕ್ಕಳು. ಅವನು ಏನು ಬೇಕು ಅಂತ ಹೇಳುವವ, ಅದಕ್ಕನುಗುಣವಾಗಿ ವಿರೋಚನ ಹೋಗಿ ಕೇಳೋದು. ಆ ರೀತಿ ಅವನು ಮಾಯೆಯನ್ನ ಜಗತ್ತಿನ ಜನರಲ್ಲಿ ಮೂಡಿಸಿದ. ಯಕ್ಷೈಶ್ಚ ವಸುಧಾ ದುಗ್ಧ
ಪುರಾಂತರ್ಧಾನಂ ಈಪ್ಸುಭಿಃ ಕೃತ್ವಾ ವೈಶ್ರವಣಂ ವತ್ಸಂ ಆಮಪಾತ್ರೆ ಮಹೀಪತೆ. ಯಕ್ಷರು ಅಂತ ಹೇಳಿದ್ರೆ ಅಪರಿಚಿತರು. ಯಕ್ಷ ಅಂದ್ರೆ ಇದ್ದದ್ದನ್ನೆಲ್ಲ ತಿನ್ನುವವರು ಅನ್ನುವ ಅರ್ಥವೂ ಇದೆ. ಭಕ್ಷರೇ ಯಕ್ಷರಾಗ್ತಾರೆ. ಭ ಜ ಯ ಇಷ್ಟಕ್ಕೂ ಇಂಟರ್ಚೇಂಜ್ ಒಂದಿದೆ ನೋಡಿ. ಯಮುನೆಯನ್ನ ಅವರು ಜಮುನಾ ಅಂತಾರೆ. ಯಮುನೆಯನ್ನ ಜಮುನಾ ಅಂತ ಕರೀತಾರೆ. ಆ ರೀತಿ ಜಕ್ಷತಿ ತಿನ್ಲಿಕ್ಕೆ ಬಂದ್ರಂತೆ. ತಿನ್ಬೇಡಿ ಎಂದಂತೆ. ಹುಟ್ಟಿಸಿದವನನ್ನೇ ತಿನ್ಲಿಕ್ಕೆ ಕೊಟ್ಟೋಗಿದ್ರು ಇವರು ಬ್ರಹ್ಮನನ್ನ. ತಿನ್ಬೇಡಿ ಎಂದಂತೆ. ಅದಕ್ಕೆ ಅವ್ರಿಗೆ ಯಕ್ಷ ಅಂತಾನೆ ಹೆಸರಾಗೋಯ್ತು. ಮಾ ಜಕ್ಷತ ಯಕ್ಷ. ಈ ತರ ಜನರೇ ನಮ್ಗೆ ಗೊತ್ತಿಲ್ಲಪ್ಪ. ಅಪರಿಚಿತ, ಸ್ಟ್ರೇಂಜರ್. ಅವನು ಯಕ್ಷ. ಗೊತ್ತಾಯ್ತಾ? ಈಗ ಯಕ್ಷಗಾನ ಅಂದ್ರೆ ಆ ತನಕ ಈ ಗಾನ ಪದ್ಧತಿ ಅಪರಿಚಿತವಾಗಿತ್ತು. ಅದರಿಂದಾಗಿ ಯಕ್ಷಗಾನ. ಕೆಲವರೆಲ್ಲ ಯಕ್ಷಗಾನ ಅಂದ್ರೆ ಎಕ್ಕಲಗಾಣ ಅಂತ ಎನ್ನುವ ಜಾನಪದದ ತದ್ಭವ ಅಂತಾರೆ. ಅಲ್ಲ ಸ್ವಾಮಿ, ಅದು ಸಂಸ್ಕೃತದ್ದೇ ಪದ. ಯಕ್ಷಗಾನ ಅನ್ನೋದು ಆ ತರಹದ ಹಾಡು ಅತ್ಯಂತ ಅಪರಿಚಿತ. ನೀವು ಯಾವುದೇ ಜಾನಪದ ಚಿಂತಕರನ್ನ ಹೋದ್ರೆ ಯಕ್ಷಗಾನ ಹೇಗೆ ಬಂತು, ಎಕ್ಕಲಗಾಣದಿಂದ ಬಂತು ಅಂತ ಹೇಳ್ತಾರೆ. ಅದೇನು ಎಕ್ಕಲವೋ ಅದೇನು ಗಾಣವೋ. ಯಕ್ಷಗಾನ ಅದಕ್ಕಿಂತ ಮೇಲ್ಗಡೆ ಆಗಿದ್ದು ಗಂಧರ್ವಗಾನ. ಮಧ್ವರದ್ದು ಗಂಧರ್ವಗಾನ. ಆದರೆ ಮಧ್ವರು ರೂಪಿಸಿದ್ದು ಜನರಿಗಿಷ್ಟ ಆಗಲಿ ಅಂತ ಯಕ್ಷಗಾನ. ಅದ್ರ ಯಾಕೆ ಹೇಳಲಿಕ್ಕೆ ಹೋದೆ ಅಂತಂದ್ರೆ, ಯಕ್ಷ ಅಂತ ಯಾಕೆ ಹೆಸರು ಬಂತು ಆ ತನಕ. ಆಮೇಲೆ ರಾಕ್ಷಸರು ಬಂದರು. ರಾಕ್ಷಸರದ್ದು ಹೇಳ್ಬೇಡ್ವಾ? ಯಕ್ಷರು ಬಂದ ಮೇಲೆ ಅಯ್ಯೋ ಇವರಿಂದ ಜಗತ್ತನ್ನು ರಕ್ಷಣೆ ಮಾಡ್ಬೇಕಪ್ಪ, ಅದಕ್ಕೆ ರಾಕ್ಷಸರು. ಇವರಿಂದ ಬೇರೆಯವರಿಗೆ ರಕ್ಷಣೆ ಸಿಗಬೇಕು, ಅದಕ್ಕೆ ಇವರೇ ರಾಕ್ಷಸರು. ಅಯ್ಯೋ ಈ ಸಿಕ್ಕಿದ್ದನ್ನೆಲ್ಲ ತಿನ್ಬೇಡ್ರಪ್ಪ, ಅವರೇ ಯಕ್ಷರು. ಹೀಗೆ ಯಕ್ಷರು ಮತ್ತೆ ರಾಕ್ಷಸರು ಅಂತ ಅದು. ಆ ಯಕ್ಷರು ಏನು ಮಾಡಿದ್ರು? ಕೃತ್ವಾ ವೈಶ್ರವಣಂ ವತ್ಸಂ ಅಲ್ವಾ? ಪುರಾಣವನ್ನು ಹೀಗೆ ಚಿಂತನೆ ಮಾಡ್ತಾ ಇರೋದಂಥ ಸುಖ. ಕೃತ್ವಾ ವೈಶ್ರವಣಂ ವತ್ಸಂ. ಕುಬೇರನನ್ನ ಪ್ರತಿನಿಧಿಯಾಗಿ ಕಳಿಸಿದ್ರು. ಅವನೇನ್ ಬೇಕು ಅಂತ ಕೇಳಬೇಕು ಅವ್ರಿಗೆ. ಅವರು ಏನ್ ಮಾಡಿದ್ರು? ಪಡ್ಕೊಂಡದ್ದೇನು? ಅಂತರ್ಧಾನ ಮೀಪ್ಸುಭಿಹಿ. ಕೂಡಲೇ ಕಣ್ಮರೆ ಆಗ್ಬಿಡ್ಬೇಕು. ಕೆಲಸ ಮಾಡ್ತಾ ಇರಬೇಕು, ಠಂಗ್ ಅಂತ ಕಣ್ಮರೆ ಆಗ್ಬಿಡ್ಬೇಕು. ಈಗ ಅದಕ್ಕೊಂದು ಪದ ಇದೆ, ಮಾಯ ಆಗೋದು ಅಂತ. ಮಾಯ ಆಗೋದು ಅನ್ನೋ ಪದ ಅಲ್ಲ, ಅದು ಕಣ್ಮರೆಯಾದ ಅಷ್ಟೇ. ಅಂತರ್ಧಾನನಾದ. ಸ್ವಲ್ಪ ಸಂಸ್ಕೃತ ಕನ್ನಡದಲ್ಲಿ ಹೇಳೋದಾದ್ರೆ ಅಂತರ್ಧಾನನಾದ. ಮಾಯವಾದ ಅನ್ಬಾರದು. ಅಂದ್ರೆ ಜನ ಎಲ್ಲ ಜನಕ್ಕೆ ಗೊತ್ತಾಗ್ಲಿ ಮಾಯವಾದ ಅಂತ ಹೇಳ್ತೇವೆ. ಯಾವ ಪಾತ್ರೆ? ಆಮ ಪಾತ್ರೆ ಮಹೀಪತೆ. ಆಮ ಅಂದ್ರೆ ಹಸಿ. ಆಗ ತಾನೇ ಮಾಡಿದ ಮಡಕೆ, ಇನ್ನೂ ಒಣಗಿಲ್ಲ. ಆ ಪಾತ್ರೆಯಲ್ಲಿ ಅವರು ಆ ಒಂದು ಅಂತರ್ಧಾನವನ್ನು ಪಡೆದರು. ಇನ್ನು ಪ್ರೇತರು, ರಾಕ್ಷಸರು ಅವರೆಲ್ಲ ಬೇಡವೆ? ಅವರು ಪ್ರತಿನಿಧಿಗಳೇ, ಭೂಮಿಯ ಮಕ್ಕಳೇ ಅವರು ಕೂಡ. ಇದು ವೆಸ್ಟರ್ನ್ಸ್ಗೆ ಅರ್ಥವೇ ಆಗೋಲ್ಲ. ಯಾಕೆ ಅಂತಂದ್ರೆ ಸಟಾನ್ ಇಸ್ ನಾಟ್ ಕಂಟ್ರೋಲ್ಡ್ ಬೈ ಗಾಡ್. ಸೈತಾನ ಏನಿದ್ದಾನೆ ಅವನು ದೇವರ ಕಂಟ್ರೋಲ್ ಮೀರ್ಬಿಟ್ಟಿದ್ದಾನೆ. ಅವನಿಗೆ ಶಿಕ್ಷೆ ಕೊಡೋದು ಅಂತ. ನಮ್ಮಲ್ಲಿ ಹಾಗಿಲ್ಲಪ್ಪ. ದೈತ್ಯರು ದೇವರ ಮಕ್ಕಳೇ. ದೈತ್ಯರು ದೇವರನ್ನ ತಂದೆ ಅಂತ ಒಪ್ಪದೇ ಹೋದ್ರೇನಾಯ್ತು?
ದೇವರಿಗೆ ಅವರು ಮಕ್ಕಳೇ, ಅವರಿಗೂ ಸಮಾನವಾದ ಅವಕಾಶ ಕೊಟ್ಟಿದ್ದಾನೆ ದೇವರು. ಅವರು ಬಳಸ್ಕೊಳ್ಳಿಲ್ಲ ಅಷ್ಟೆ, ಬಳಸ್ಕೊಳ್ಳಲ್ಲ ಅಷ್ಟೆ. ಭೂಮಿಯಿಂದ ಅವರು ಪಡಿತಾರೆ, ಏನು ಪಡಿಬೇಕೋ ಅದು ಪಡಿತಾರೆ. ಬರ್ಟ್ರಾಂಡ್ ರಸಲ್ಲು ವೈ ಐ ಆಮ್ ನಾಟ್ ಕ್ರಿಶ್ಚಿಯನ್ ಅಂತ ಹೇಳಿ ಒಂದು ಪ್ರಬಂಧ, ನಾನು ಯಾಕೆ ದೇವರನ್ನು ಒಪ್ಪಲ್ಲ ಅಂತ ಲಿಸ್ಟು. ಅದರಲ್ಲಿ ಇದು ಒಂದು, ಏನು ದೇವರು ಸರ್ವಶಕ್ತನಾಗಿದ್ರೆ ಕೆಡಕು ಹೇಗಿರುತ್ತೆ? ಇಲ್ಲಪ್ಪ, ದೇವರ ಅನುಗ್ರಹದಿಂದಲೇ ಕೆಡಕಿರೋದು ಅಂದ್ರೆ ಹಾಗಾದ್ರೆ ದೇವರು ಒಳ್ಳೆಯವನಲ್ಲ ಅಂತ ಅದ. ಎರಡು, ದೇವರು ಒಳ್ಳೆಯವನಾಗಿದ್ರೆ ಕೆಡುಕಿರಲ್ಲ. ಇಲ್ಲ, ದೇವರು ಒಳ್ಳೆಯವನೇ, ಕೆಡಕು ಅವನ ಕೈ ಮೀರಿ ಬಂದ್ಬಿಟ್ಟಿದೆ ಅಂತಂದ್ರೆ ಸರ್ವಶಕ್ತ ಅಲ್ಲ. ಉಭಯತ ಪಾಶಾರಜ್ಜು ಅಂತ, ಜೀರ್ಕುಣಿಕೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈಚೆ ಸರಿದ್ರೂ ಬಿಗಿದುಕೊಳ್ಳುತ್ತೆ, ಆಚೆ ಸರಿದ್ರೂ ಬಿಗಿದುಕೊಳ್ಳುತ್ತೆ. ಇದು ಸಮಸ್ಯೆ. ಸೆಮೆಟಿಕ್ ರಿಲಿಜನ್ಗಳ ಮೇಲೆ ಈ ಪ್ರಶ್ನೆ ಅವರೆಲ್ಲ ಇವರೆಲ್ಲ ಕೇಳಿದ್ರು. ಇದಕ್ಕೆ ಉತ್ತರ ಇಲ್ಲ ಅಲ್ಲಿ. ಅದನ್ನ ನಂಬಿಕೊಂಡು ನಮ್ಮವುಗಳು ಕೂಡ ಅದೇ ಪ್ರಶ್ನೆಯನ್ನ ಹಾಕಿ ವೈ ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಹೇಳಿ ಗಲಾಟೆ ಮಾಡ್ತವೆ. ಕಾರಣಗಳನ್ನು ಇದೇ ಹೇಳೋದವರು. ದೇವರು ಸರ್ವಶಕ್ತನಾದ್ರೆ ಅನಿಷ್ಟ ಯಾಕಿರ್ಬೇಕಿತ್ತು? ಇಲ್ಲ, ದೇವರೇ ಅನಿಷ್ಟಕ್ಕೆ ಪರ್ಮಿಟ್ ಮಾಡಿದ್ದಾನೆ ಅಂತಂದ್ರೆ ಸರ್ವಶಕ್ತ ಅಲ್ಲ ಅಂತಾಯ್ತು. ಇದು ಅವರ ಆಕ್ಷೇಪ. ನಾವು ಹಾಗಲ್ಲ ಹೇಳೋದು. ಜೀವರು ಅನಾದಿ, ಅರ್ಧ ಸಮಸ್ಯೆ ಹೊರಟೋಯ್ತಾ? ಜೀವರನ್ನು ಸೃಷ್ಟಿ ಮಾಡಿದ್ದಲ್ಲ ದೇವರು. ಎರಡನೇದು, ಎಲ್ಲರಿಗೂ ಅವಕಾಶ ಕೊಡ್ತಾನೆ, ಅವ್ರು ಏನೇನೋ ಅದದ್ದು ಆಯಾ ಗತಿಯನ್ನು ತಲುಪಿಸ್ತಾನೆ. ಅದರಿಂದ ಪ್ರೇತೋ ರಕ್ಷೋ ಗಣೇರು ದುಗ್ಧಾ, ಪ್ರೇತರು ರಾಕ್ಷಸರು ಎಲ್ಲರೂ ಕೂಡ ಏನನ್ನ ಪಡೆದ್ರು? ರುಧಿರ ಮುಲ್ಬಣಂ, ಉತ್ಕಟ ರಕ್ತವನ್ನು ಪಡೆದರಂತೆ. ರಕ್ತವನ್ನು ಹೀರುವ ಶಕ್ತಿ. ಆಯ್ತಾ? ವತ್ಸ ಯಾರು? ಸುಮಾಲಿ ವತ್ಸಯೇ ವಚ. ಸುಮಾಲಿ ಅಂತ ರಾವಣನ ತಾತ ಇದ್ದಾನಲ್ಲ, ರಾವಣನ ಮಾತಾಮಹ ಅವನು. ಗಂಧರ್ವರು ಅಪ್ಸರೆಯರ ಜೊತೆಗೆ ಭೂಮಿಯನ್ನ ಕರೆದರು. ಚಿತ್ರರಥ ಅಂತ ಹೇಳಿ ಗಂಧರ್ವರ ಒಡೆಯ ಅವನು ಅರ್ಜುನನಿಗೆ ಗಾಂಧರ್ವ ವೇದದಲ್ಲಿ ಗುರು, ನಾಟ್ಯಶಾಸ್ತ್ರದಲ್ಲಿ ಗುರು ಅವನು. ಗಾಂಧರ್ವ ವೇದ ಅಂದ್ರೇನು? ಸಂಗೀತ ನಾಟ್ಯಶಾಸ್ತ್ರ. ಸಂಗೀತ ಶಾಸ್ತ್ರವನ್ನು, ನಾಟ್ಯಶಾಸ್ತ್ರವನ್ನು ಗಂಧರ್ವ ವೇದ ಅಂತ ಕರೀತಾರೆ. ಆದರೆ ನಾಟ್ಯಶಾಸ್ತ್ರದಲ್ಲಿ ಜಗ್ರಾಹ ಪಾಠ ಮೃಗ್ವೇದಾತ್, ಪಾಠ್ಯವನ್ನ ಋಗ್ವೇದದಿಂದ, ಯಜುರ್ವೇದದಿಂದ ಅಭಿನಯವನ್ನ, ಸಾಮವೇದದಿಂದ ಸಂಗೀತವನ್ನ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಹೌದು, ಪ್ರಧಾನವಾಗಿ ಅವರು ಗಾಂಧರ್ವ ವೇದ ಇದರಿಂದ ತಗೊಂಡದ್ದು. ಅವರು ನಾಟ್ಯವನ್ನು ತೆಗೆದುಕೊಂಡ್ರು. ಎಲ್ಲಿ ತಗೊಂಡ್ರು? ಗಂಧಾನ್ ಪದ್ಮದಲೇ ತಥಾ, ಪದ್ಮದ ಪಾತ್ರೆಯಲ್ಲಿ, ಅಂದ್ರೆ ಹೂವಿನ ಪಾತ್ರೆಯಲ್ಲಿ ಅವರು ಅದನ್ನು ತಗೊಂಡ್ರು. ಅದಕ್ಕೆ ನೀವು ನೋಡಬಹುದು, ಯಾವುದೇ ಶಿಲ್ಪದಲ್ಲಿ ಪ್ರಾಚೀನ ಭಾರತದ ಪುರಾಣಾದಿಗಳು ಯಾವ ರೀತಿ ನಿಮಗೆ ಎಷ್ಟು ಅಗೆದರೂ ಆ ಕಲೆಯ ಪ್ರಪಂಚವೇ ಮುಗಿಯೋದಿಲ್ಲ. ಅದಕ್ಕೆ ನೀವು ಪ್ರಾಚೀನ ಭಾರತದ ಈ ಶಿಲ್ಪವನ್ನು ನೋಡುವಾಗ ನೀವು ಬೇಲೂರಿನಲ್ಲಿಯೋ ಹಳೇಬೀಡಿನಲ್ಲಿಯೋ ಅಥವಾ ಬೇರೆ ಎಲ್ಲಿಯೋ ನೋಡಬೇಕಾದ್ರೆ ಪದ್ಮವನ್ನು ಹಿಡ್ಕೊಂಡಿರ್ತಾರೆ ಅವರು. ಆ ಪದ್ಮದ ಅರಳು ಸೌಂದರ್ಯ ಏನಿದೆ, ಆ ಅರಳುವ ಬ್ಯೂಟಿ, ಆ ರೀತಿ ಕಲೆ ಅಂತನ್ನೋದು ನಿಧಾನವಾಗಿ ಅರಳುತ್ತೆ. ಯಾಕೆಂದ್ರೆ ಅವರು ತಗೊಂಡದ್ದೇ ಹಾಗೆ. ಇರಲಿ, ಆ ಒಂದು ನಾಟ್ಯಶಾಸ್ತ್ರದ
ವಿಸ್ತಾರ ಬರಿಬೇಕಿತ್ತು. ನಾನು ಒಂದೇನಿಲ್ಲ ಅಂತಂದ್ರು 70-75 ಪೇಜ್ ಬರಿಬೇಕಿತ್ತು. ಅಷ್ಟು ವಿಷಯಗಳಿತ್ತು. ಅದನ್ನು ಒಂದು 20 ಪೇಜಿಗೆ ಸಂಕ್ಷೇಪ ಮಾಡಿ ಬರೆದಿದ್ದೇನೆ. ಎಲ್ಲಿ ಈ 3 ನಾಟಕಗಳು ಏನು ಪ್ರಿಂಟ್ ಆಗ್ತಾ ಇದೆ ಅದರ ಓದಿದ ಮೇಲೆ ಅಂತನ್ನುವ ಜಾಗದಲ್ಲಿ. ಯಾಕೆಂದರೆ ಪುರಾಣಗಳು ಕಲೆಯ ರಸ ಯಾವುದು ಅಂತ ಅನ್ನೋದನ್ನು ನಿರೂಪಣೆ ಮಾಡುತ್ತೆ. ಈ ಸಂಕೇತವೇ ಬಹಳ ಸಂಗತಿಯನ್ನು ನಿರೂಪಣೆ ಮಾಡುತ್ತೆ. ದೋಗ್ಧಾವರ ರುಚಿರ್ನಾಮ ನಾಟ್ಯ ವೇದಸ್ಯ ಪಾರಗಃ. ಕರೆದವನ್ಯಾರು? ವರರುಚಿ. ಭರತನನ್ನೇ ವರರುಚಿ ಅಂತ ಕರೀತಾರೆ. ಶ್ರೇಷ್ಠವಾದ ರುಚಿ ಇರುವವ. ಫಸ್ಟ್ ನಾಟಕ ಯಾವುದು ಗೊತ್ತಾ? ಲಕ್ಷ್ಮೀ ಸ್ವಯಂವರ. ಭರತನ ನಾಟ್ಯಶಾಸ್ತ್ರ ಹೇಳುತ್ತೆ ಲಕ್ಷ್ಮೀ ಸ್ವಯಂವರ ಅನ್ನೋದು ಮೊದಲ ನಾಟಕ ಅಂತ. ಅದು ಮಾಡುವಾಗ ದೈತ್ಯರೆಲ್ಲ ಗಲಾಟೆ ಮಾಡಿದ್ರಂತೆ, ನಮ್ಮನ್ನ ಡಿಗ್ರೇಡ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ನೋಡಪ್ಪ, ಅವಸ್ಥಾನ ಕೃತಿರ್ನಾಟ್ಯಂ ಲೋಕಧರ್ಮಿ ನಟಸ್ಮೃತಃ. ಲೋಕದಲ್ಲಿ ಏನಾಯ್ತು ಅದನ್ನು ಹೇಳ್ತಾ ಇದೆ, ನೀವೇನು ತಪ್ಪು ತಿಳ್ಕೊಳ್ಬಿಡಿ, ಅದು ನಡೆದದ್ದು ಅಂತ ಹೇಳಿದ್ರಂತೆ. ಸೊ ಆಮೇಲೆ ಆ ದೈತ್ಯರೆಲ್ಲ ಸೇರಿ ದೇವತೆಗಳಿಗೆ ವಿರುದ್ಧವಾಗಿ ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ ಆಗಿದ್ದಷ್ಟೇ ಅಲ್ಲಿ. ಅದರಿಂದಾಗಿ ಲೋಕಧರ್ಮಿ ನಾಟ್ಯ ಅಂದ್ರೇನು? ಅವಸ್ಥಾನುಕೃತಿ. ಜನರ ಅನುಕರಣೆ, ಇಮಿಟೇಷನ್ ಏನಿದೆ ಅದನ್ನ ನಾಟ್ಯ ಅಂತ ಕರೀತಾರೆ. ನಾಟ್ಯ ವೇದಸ್ಯ ಪಾರಗಃ. ಆಮೇಲೆ ಗಿರಿಭಿರು ವಸುಧಾ ದುಗ್ಧ ರತ್ನಾನಿ ವಿವಿಧಾನಿ ಚ ಔಷಧಾನಿ ಚ ದಿವ್ಯಾನಿ ದೋಗ್ಧ ಮೇರುರ್ಮಹಾಚಲ ವತ್ಸೋ ಭೂಧಿಮವಾನ್ಸ್ತತ್ರ ಪಾತ್ರಂ ಶೈಲಮಯಂ ಪುನಃ. ಗಿರಿಭಿರು ವಸುಧಾ ದುಗ್ಧ. ಬೆಟ್ಟಗಳು ಭೂಮಿಯನ್ನ ಬೇಡಿದವು, ಬೆಟ್ಟಗಳ ಅಭಿಮಾನಿ ದೇವತೆಗಳು ಅಂತ. ಏನನ್ನ ಬೇಡಿದವು? ತರತರದ ರತ್ನಗಳನ್ನ ಮತ್ತೆ ಔಷಧಗಳನ್ನ. ಯಾರು ಕರೆದದ್ದು? ದೋಗ್ಧ ಮೇರುರ್ ಮಹಾಚಲ. ಮೇರು ಪರ್ವತ ಇವತ್ತು ನಮಗೆ ಕಾಣೋಲ್ಲ, ಆದ್ರೆ ಅದಿದೆ. ಭೂಮಿ ಅನ್ನೋದು ಎಲ್ಲ ಜೀವ ಜಗತ್ತಿನ ಕೇಂದ್ರವಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ನಾವಿವತ್ತೇನು ಹೇಳ್ತಾ ಇರೋದು? ಭೂಮಿ ಅನ್ನೋದೆಲ್ಲ ಜಗತ್ತಿನ ಕೇಂದ್ರ ಅಂತ. ಅದರಿಂದಾಗಿ ಭೂಮಿಯ ಆಸೆ ಆಕಾಂಕ್ಷೆಗಳು, ಭೂಮಿಯ ಸ್ಥಿತಿಗತಿಗಳು, ಇದರಿಂದ ಬೇರೆ ಲೋಕವನ್ನು ಅಳಿತಾ ಇದ್ದೀವಿ. ನಾವು ತಿಳ್ಕೊಳ್ಬೇಕಾದದ್ದು ಭೂಮಿ ಕೇಂದ್ರವಲ್ಲ. ಭಾವನೆಗಾಗಲಿ ಅಥವಾ ಪರ್ಪಸ್ ಉದ್ದೇಶದಿಂದಾಗಲಿ ಭೂಮಿ ಕೇಂದ್ರ ಅಲ್ಲ. ಇದನ್ನು ಹೇಳಿದ್ರೆ ಭೂಮಿ ಕೇಂದ್ರ ನೀವು ಜೀವಪರ ಅಲ್ಲ, ಜೀವ ವಿರೋಧಿ ಅಂತಾರೆ. ಪ್ರಗತಿಪರರದ್ದು ಒಂದು ಪರಿಭಾಷೆ ಇದೆ, ಜೀವಪರ ಜೀವ ವಿರೋಧಿ ಅಂತ. ಯಾಕೆ ನಿಮಗೆಲ್ಲ ಯಾಕೆ ಹೇಳಬೇಕಿದನ್ನ ಅಂತಂದ್ರೆ, ನಮ್ಮ ಪರಂಪರೆ ಸಾಗುವ ಮಾರ್ಗ ಹೇಗೆ ಅಂತ ತಿಳ್ಕೊಳ್ಬೇಕಲ್ವಾ. ನಮ್ಮ ಪರಂಪರೆ ಹೇಗೆ ಸಾಗಿತ್ತು, ಅವರು ಏನು ತಪ್ಪರ್ಥ ಮಾಡ್ಕೋತಾ ಇದ್ದಾರೆ, ಯಾಕೆ? ಕೇಂದ್ರವೇ ತಪ್ಪಾಗಿರೋದ್ರಿಂದ, ಎಲ್ಲ ಭೂಮಿಯಿಂದಲೇ ಅಳೆಯೋದ್ರಿಂದ. ಅದರಿಂದ ಅವ್ರು ಏನ್ ಮಾಡಿದ್ರು? ಮೇರುರ್ ಮಹಾಚಲಹ. ಮೇರು ಪರ್ವತ ನಮಗೆ ಕಾಣೋಲ್ಲ ಇವತ್ತು. ನಮ್ಮ ಅಳತೆ, ನಮ್ಮ ನಡೆ ಇತ್ಯಾದಿಗಳನ್ನೆಲ್ಲ ಕೇವಲ ಆಡಳಿತ ಕೇಂದ್ರ. ನಾವು ಜಿಯೋಗ್ರಫಿಯನ್ನು ಅಳೆಯೋದೆಲ್ಲ ಆಡಳಿತಕ್ಕಾಗಿ. ಸರ್ವೆ ಏನಿದೆ ಆಡಳಿತಕ್ಕಾಗಿ ಅದು. ಅದರಿಂದ ದೋಗ್ಧ ಮೇರುರ್ ಮಹಾಚಲಹ. ಕರು ಯಾರು?
ಹಿಮವಾನ್. ಅದಕ್ಕೆ ಹಿಮಾಲಯದಲ್ಲಿ ಅತ್ಯಂತ ಅಪೂರ್ವವಾದ ಔಷಧಿಗಳು ಸಿಗತ್ತೆ. ಮತ್ತೆ ರತ್ನಗಳು ಸಿಗಬೇಕು. ರತ್ನ ಯಾವ ಥರದ್ದು ಬೇಕಾದರೂ ಆಗಿರಬಹುದು, ಬೆಟ್ಟದಲ್ಲೇ ಸಿಗೋದು. ಪಾತ್ರಂ ಶೈಲಮಯಂ ಪುನಃ. ಪಾತ್ರ ಯಾವುದು ಅಂತಂದ್ರೆ ಪರ್ವತವೇ ಪಾತ್ರೆ. ಈ ತರಹ ಪಡೆದುಕೊಂಡ್ರು. ಇನ್ನು ಮರಗಳು ಏನನ್ನ ಪಡೆದವು ಇತ್ಯಾದಿಗಳೆಲ್ಲ ಸ್ವಲ್ಪ ಬರುತ್ತೆ. ಇದನ್ನು ನಾನು 2 ಶ್ಲೋಕ ಹೇಳಿಬಿಡ್ತೇನೆ. ಇನ್ನು ಮರಗಳೆಲ್ಲ ಪಡೆದವಂತೆ. ಏನು? ಹಾಲು ಏನು? ಚಿನ್ನ ಪ್ರರೋಹಣಂ, ಕತ್ತರಿಸಿದ್ದು ಮೊಳೆಯುವ ಗುಣ. ಒಂದು ದೊಡ್ಡ ಹಾಲಲ್ವ ಅವುಗಳಿಗೆ, ನಮಗೂ ಕೂಡ. ಹಾಗೆ ಬೆಳೆದೇ ಹೋದರೆ ನಾವೇನು ಮಾಡೋದು? ಮರ ಆಗಲಿ ತೋಟ ಆಗಲಿ ಮಾಡಲಿಕ್ಕೆ ಆಗಲ್ಲ. ಪಾಲ ಚಪಾತ್ರೆ ದೋಗ್ಧಾತು ಶಾಲ ಪುಷ್ಪಲತಾ ಕುಲಹ. ಪಾಲಾಶ ಪಾತ್ರೆಯಲ್ಲಿ ನಾವು ಪಡೆಯೋದು. ಇದು ಒಂದು ವಿಷಯ ಹೇಳಲಿಕ್ಕೆ ಮಾಡ್ತೆ. ನಾನು ಹಿಮಾಲಯ ಮತ್ತು ಮೇರು ಅಂತ ಯಾಕೆ ಹೇಳೋದು? ದೇವರು ಗೊತ್ತಾಯ್ತಲ್ಲ, ವಿಭೂತಿ ಯೋಗದಲ್ಲಿ 10ನೇ ಅಧ್ಯಾಯದಲ್ಲಿ ಎಲ್ಲೆಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ ಅಂತ ಹೇಳ್ತಾನೆ. ಈ ಪೃಥುವಿನ ಕಥೆಯನ್ನ ಅಲ್ಲಿಗೆ ಜೋಡಿಸಿ ದೇವರ ಸನ್ನಿಧಾನ ಹೇಗಿರೋದ್ರಿಂದಾಗಿ ಅವುಗಳ ಪ್ರಾಡಕ್ಟ್ ಹೇಗಿದೆ ಭೂಮಿಯಲ್ಲಿ ಅಂತ ಚಿಂತನೆ ಮಾಡಬಹುದು. ಅದೊಂದು ಅದ್ಭುತವಾದ ಒಂದು ಸಂಬಂಧ ಇದೆ. ಇನ್ನು ದೋಗ್ಧ, ಕರೆದದ್ದು ಯಾರು? ಮತ್ತಿಮರದ ಅಭಿಮಾನಿ, ಸಾಲ ಅಂತಾರೆ, ಮತ್ತಿಮರ ಅಂತ ಕರೀತಾರೆ. ಎಲ್ಲಿ ಕರೆದದ್ದು? ಪ್ಲಕ್ಷ. ಪ್ಲಕ್ಷ ಅಂತ ಒಂದು ಮರ. ಸರ್ವವೃಕ್ಷೋಧನಾಧಿಪ. ಈ ರೀತಿ ಬೇಕಾಷ್ಟು ಪಡೆದರು. ಇಂತಹ ಪೃಥು ಮತ್ತೆ ಭೂಮಿಯನ್ನ ಒಂದು ಸ್ಥಾನಕ್ಕೆ ತಂದ. ಮತ್ತೆ ಭೂಮಿ ಭೂಮಿಯಲ್ಲಿ ಉಡುಗಿ ಹೋಗಿದ್ದ, ಕಣ್ಮರೆಯಾಗಿದ್ದನ್ನೆಲ್ಲವನ್ನು ಮತ್ತೆ ಸೆಳೆದು ತಂದ. ಜನಪ್ರತಿನಿಧಿಗಳನ್ನ ಮಾಡಿದ, ವ್ಯವಸ್ಥೆ ಮಾಡಿದ, ಪರಸ್ಪರ ಅವಲಂಬಿತರಾಗಿರಬೇಕು ಅಂತ ಮಾಡಿದ. ಅವನ ರಾಜ್ಯದಲ್ಲಿ ಆಯುಷ್ಯ, ಧನ, ಸೌಖ್ಯ ಎಲ್ಲ ಇತ್ತು. ದಾರಿದ್ರ್ಯ ಇರಲಿಲ್ಲ, ರೋಗಿಗಳಿರಲಿಲ್ಲ, ಪಾಪಿಗಳಿರಲಿಲ್ಲ. ಉಪಸರ್ಗ ಅಂದ್ರೆ ಇಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅದಿರಲಿಲ್ಲ. ದುಃಖ ಶೋಕಗಳು ಯಾವುದೂ ಇರಲಿಲ್ಲ. ತನ್ನ ಬಿಲ್ಲಿನ ತುದಿಯಿಂದ ಭೂಮಿಯನ್ನ ನೇರ್ಪು ಮಾಡಿದ. ಪೃಥು ರಾಜ್ಯಭಾರ ಮಾಡೋದಕ್ಕಿಂತ ಪಟ್ಟಣ, ಗ್ರಾಮ, ಕೋಟೆ, ಆಯುಧವನ್ನು ಧರಿಸಿದವರು, ಪ್ರೊಫೆಷನ್ನು, ಅರ್ಥಶಾಸ್ತ್ರ ಯಾವುದಿರಲಿಲ್ಲ. ಬಂದ ಮೇಲೆ ಅರ್ಥಶಾಸ್ತ್ರ, ಪುರ, ಗ್ರಾಮ, ಆಯುಧಗಳು ಎಲ್ಲ. ಅರ್ಥಶಾಸ್ತ್ರ ಇದ್ರೂ ಕೂಡ ಉತ್ಕಟವಾಗಿ ಪ್ರವೃತ್ತವಾಗಿರಲಿಲ್ಲ, ಬೇಕಾಗಿರಲಿಲ್ಲ. ಹಾಗಿತ್ತು ಒಂದು ಕಾಲದಲ್ಲಿ. ಧರ್ಮವೇ ಪ್ರಧಾನ ಆಗಿ ಇತ್ತು. ಇದನ್ನ ನಾನು ನಿಮಗೆ ಹೇಳಿದ್ದೇನೆ. ಯಜ್ಞ ಶ್ರಾದ್ದಗಳಲ್ಲಿ, ಯಜ್ಞದಲ್ಲಿಯೂ ಈ ಕಥೆ ಹೇಳಬೇಕಂತೆ, ಪೃಥ್ವಿನ ಕಥೆ. ಶ್ರಾದ್ದದಲ್ಲಿಯೂ ಈ ಕಥೆ ಹೇಳಬೇಕಂತೆ. ಅಂದ್ರೆ ಈ ಪುರಾಣ ಹೇಗಿರುತ್ತೆ ಅಂದ್ರೆ, ಶ್ರಾದ್ದ ಆದ್ಮೇಲೆ ಒಂದು ಕಥಾ ಶ್ರವಣ ಮಾಡಬೇಕು. ಅದು ನಮ್ಮ ಮನಸ್ಸಿಗೂ ಒಳ್ಳೆಯದು. ಈಗಲೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸು ಅಂದ್ರೆ ಏನು? ಗೆದ್ದವರ ಕಥೆಯನ್ನ ತಾನೇ ಹೇಳೋದು. ಗೆದ್ದವರ ಕಥೆ ಅಲ್ಲದೆ ಇನ್ನೇನು ಹೇಳ್ತಾರೆ. ಆದ್ರೆ ಇವರು ಗೆದ್ದವರ ಕಥೆ ಅಂತ ಹೇಳ್ತಾ ಇರ್ತಾರಲ್ಲ, ಅದೊಮ್ಮೆ ದಬಕ್ಕನ್ ಕ್ಯಾಡೆ ಬಿದ್ದೋಗುತ್ತೆ. ಲೇಮನ್ ಬ್ರದರ್ಸು ಅದನ್ನ ಇಟ್ಕೊಂಡು ನೋಡಿ ಹೇಗೆ ಗೆಲ್ತಾ ಇದೆ ಅಂತ 100 ವರ್ಷ ದಬ್ಬಂತ ದಿವಾಳಿ ಆಗೋಯ್ತದು. ಏನ್ ಮಾಡೋದು? ಅದರಿಂದಾಗಿ ಪುರಾಣ ಪುರುಷರ ಕಥೆಯನ್ನು ಕೇಳಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸು
ನಿಮಗೆ ಗೆದ್ದವರ ಕಥೆ ತಾನೇ ಹೇಳೋದು, ಈ ಗೆದ್ದವರ ಕಥೆಯನ್ನೇ ಕೇಳಿ, ಅದು ಕೂಡ ಸಿಗತ್ತೆ. ಈಗ ಆಹಾರದಲ್ಲಿ ಪ್ರೋಟೀನ್ ಸಿಗತ್ತೆ ಅನ್ನೋದೊಂದು, ಕೇವಲ ಪ್ರೋಟೀನನ್ನೇ ಕೊಡ್ತೀವಿ ಅಂತ ಒಂದು ಅಷ್ಟೇ. ಆಹಾರನೇ ಔಷಧವಾಗಿಸಿಕೊಂಡ್ರೆ ತೊಂದರೆ ಇಲ್ಲ ಅಲ್ವಾ? ಹಾಗೆ ಇಷ್ಟು ಯಜ್ಞ ಶ್ರಾದ್ದಾದಿಗಳಲ್ಲಿ ಇದನ್ನು ಕೇಳ್ತಾ ಇರಬೇಕು, ಹಿರಿಯರ ಮಹಿಮೆಯನ್ನ. ಈಗ ಬನ್ನಿ, ಪೃಥುವಿನ ಮಗಳಾದಳು, ಅದರಿಂದಾಗಿ ಪೃಥಿವಿ. ಗೋವಿನ ರೂಪ ಯಾಕೆ ಧರಿಸಿದಳು? ನನ್ನನ್ನ ಚೆನ್ನಾಗಿ ಪ್ರತಿನಿಧಿಸೋದು ಗೋವು ಮಾತ್ರ ಅಂತ ತೋರಿಸ್ಬೇಕಿದೆ ಅವಳಿಗೆ. ಇನ್ಯಾವುದೂ ಕೂಡ ಆ ತಾಯಿಯ ಪ್ರೀತಿಯನ್ನು ಕೊಡೋಲ್ಲ. ತಾಯಿಯ ಪ್ರೀತಿ ಇನ್ಯಾವುದಕ್ಕೂ ಇಲ್ಲ ಅಲ್ಲ. ಸಂಕರಾದ ಹಸುಗಳ ಬಗ್ಗೆ ನಾವು ಮಾತಾಡಲ್ಲ, ಶುದ್ಧ ತಳಿ ಇದ್ರೆ ಅದೇ ತರಹ ಇರುವುದು. ಅದರಿಂದ ಇಷ್ಟಾಯಿತು ಅನ್ನುವಲ್ಲಿಗೆ ಮತ್ಸ್ಯಪುರಾಣೆ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ವೈನ್ಯಾಭಿವರ್ಣನಂ ನಾಮ ದಶಮೋಧ್ಯಾಯ. ಇನ್ನು ಮುಂದೆ ಆದಿತ್ಯರ ಬಗ್ಗೆ ಹೇಳ್ತಾರೆ. ಆದಿತ್ಯ ಸೂರ್ಯವಂಶ, ಸೂರ್ಯನ ಕಥೆ ಅದನ್ನು ಹೇಳ್ತಾರೆ. ಅದನ್ನು ಮುಂದಿನ ಶನಿವಾರ ಭಾನುವಾರ ನೋಡೋಣ. ನಾಳೆ ಸಂಜೆ ಯಥಾಪ್ರಕಾರ ಅನುಶಾಸನ ಪರ್ವ. ಕೃಷ್ಣಾರ್ಪಣಮಸ್ತು.